ಹಯಗ್ರೀವ ಫೆಬ್ರವರಿ 27ರಂದು ರಿಲೀಸ್ ಆಗಿದ್ದು, ಈ ಸಿನಿಮಾದಲ್ಲಿ ಧನ್ವೀರ್ ಮತ್ತು ಸಂಜನಾ ಆನಂದ್ ಅವರು ಲೀಡ್ ರೋಲ್ ಪಾತ್ರದಲ್ಲಿ ಕಾಣಿಸಿಕೊಂಡಿದ್ದಾರೆ. ಸಿನಿಮಾದಲ್ಲಿ ಮೈಥಾಲಜಿ ಮತ್ತು ಮೆಡಿಕಲ್ ಸೈನ್ಸ್ ಎರಡನ್ನೂ ಮಿಕ್ಸ್ ಮಾಡಿ ಚೆನ್ನಾಗಿ ಬ್ಲೆಂಡ್ ಮಾಡಿದ್ದಾರೆ ಅಂತಲೇ ಹೇಳ್ಬೋದು. ಇದರ ಕ್ರೆಡಿಟ್ ಡೈರೆಕ್ಟರ್ ರಘುವೀರ್ ಅವರಿಗೆ ಸೇರಬೇಕು. ಮತ್ತು ಈ ಸಿನಿಮಾದ ಪ್ರಮೋಷನಲ್ ಮತ್ತು ಟ್ರೈಲರ್ ನಮಗೆ ಈ ಸಿನಿಮಾದ ಕಂಟೆಂಟ್ ಎಲ್ಲ ಕೂಡ ಕ್ಯೂರಿಯಾಸಿಟಿನ ಇನ್ನೂ ಜಾಸ್ತಿ ಮಾಡುತ್ತಾ ಹೋಗಿತ್ತು. ಇದೊಂದು ಕ್ರೈಮ್ ಮಿಸ್ಟರಿ ಥ್ರಿಲ್ಲರ್ ಒಳಗೊಂಡಿರುವಂಥ ಸಿನಿಮಾ. ಸೊ ಈ ಸಿನಿಮಾದಲ್ಲಿ ನಮಗೆ ಏನೆಲ್ಲ ಇಷ್ಟ ಆಯಿತು ಮತ್ತು ಏನೆಲ್ಲ ಇಷ್ಟ ಆಗಿಲ್ಲ ಅನ್ನೋದನ್ನು ಈಗ ನಾನು ನಿಮ್ಮ ಮುಂದೆ ಶೇರ್ ಮಾಡ್ತಿದ್ದೀನಿ. ಆ್ಯಂಡ್ ಅದಕ್ಕಿಂತ ಮುಂಚೆ ವೆಲ್ಕಮ್ ಬ್ಯಾಕ್ ಟು ಗುರು ಸಿನಿಮಾ ಸಮಾಚಾರ ಚಾನಲ್. ಇನ್ನೂ ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ ಅಂತ ತಿಳಿಸುತ್ತಾ, ನಾನು ನಿಮ್ಮ ಮೇಘನಾ ಫ್ರಮ್ ರಾಮನಗರ. ಹಯಗ್ರೀವ ಈ ಹೆಸರಲ್ಲಿ ಒಂದು ಶಕ್ತಿ ಮತ್ತು ಎಂಥೋಸಿಯಾಸಮ್ ಎರಡೂ ಇದೆ. ಹಯಗ್ರೀವ ಸ್ವಾಮಿ ಕಥೆಯೆಲ್ಲ ಒಂದು ಮಿಸ್ಟರಿ. ಅದು ಏನಂತ ಸ್ವಲ್ಪ ಜನಕ್ಕೆ ಗೊತ್ತು ಮತ್ತು ಬಹಳಷ್ಟು ಜನಕ್ಕೆ ಆ ಕತೆ ಗೊತ್ತಿಲ್ಲ. ಸಿನಿಮಾ ತನ್ನ ಸ್ಟಾರ್ಟಿಂಗ್ ಪಾಯಿಂಟ್ನಲ್ಲೇ ಈ ಒಂದು ಕಥೆಯನ್ನು ನಿಮಗೆ ಇಂಟ್ರೊಡಕ್ಷನಲ್ಲಿ ಹೇಳೋಕ್ಕೆ ಹೊರಡುತ್ತೆ. ಅದು ಪ್ರೇಕ್ಷಕರನ್ನು ತನ್ನ ಹತ್ರ ಸೆಳೆದುಕೊಳ್ಳೋಕೆ ಮಾಡಿರುವಂತಹ ಒಂದು ಗುಡ್ ಅಪ್ರೋಚ್ ಅಂತಲೇ ಹೇಳ್ಬೋದು. ಇಲ್ಲಿನ ಮುಖ್ಯ ಪಾತ್ರಧಾರಿಯ ಹೆಸರು ಅರ್ಜುನ್ ಹಯಗ್ರೀವ, ಅಂದರೆ ನಮ್ಮ ಹೀರೋ ಧನ್ವೀರ್. ಇವರೊಬ್ಬರು ಡಿಪಾರ್ಟ್ಮೆಂಟ್ ಟ್ರಸ್ಟಬಲ್, ಡಿಪೆಂಡಬಲ್, ಬ್ರಿಲಿಯಂಟ್ ಪೊಲೀಸ್ ಆಫೀಸರ್ ಆಗಿರುವ ಇವರಿಗೆ ಇಡೀ ಕರ್ನಾಟಕವೇ ಬೆಚ್ಚಿ ಬೀಳಿಸುವಂಥ ಕೇಸ್ ಎದುರಾಗುತ್ತೆ. ಸಾಲು ಸಾಲಾಗಿ ಆಗೋ ಮರ್ಡರ್ಸ್ಗಳು ನಡೆಯುತ್ತಲೇ ಇರುತ್ತೆ. ಸೊ ಈ ಮರ್ಡರ್ಸ್ ಏನು ಕಾರಣ, ಈ ಮರ್ಡರ್ಸ್ ಆಗೋಕ್ಕೆ ಏನು ಕಾರಣ ಮತ್ತು ಯಾರೆಲ್ಲ ಇದರಿಂದ ಇದ್ದಾರೆ, ಅದನ್ನು ನಮ್ಮ ಹೀರೋ ಹೇಗೆ ಭೇದಿಸ್ತಾರೆ ಅನ್ನೋದನ್ನೇ ನೀವು ಹಯಗ್ರೀವ ಸಿನಿಮಾ ನೋಡಿನೇ ತಿಳ್ಕೊಬೇಕು. ಆ್ಯಂಡ್ ಈ ಸಿನಿಮಾದಲ್ಲಿ ಮೇನ್ ಕ್ಯಾಸ್ಟ್ ಆಗಿರುವಂತಹ ಧನ್ವೀರ್ ಅವರ ಪರ್ಫಾರ್ಮೆನ್ಸ್ ಮತ್ತು ಸ್ಕ್ರೀನ್ ಟೈಮಿಂಗ್ಸ್ನಲ್ಲಿ ಅವರ ಪ್ರೆಸೆನ್ಸ್ ತುಂಬ ಸಾಲಿಡ್ ಮತ್ತು ರಫ್ ಆಗಿ ಚೆನ್ನಾಗಿ ಕಾಣಿಸುತ್ತೆ. ಅವರ ಓಲ್ಡ್ ಸಿನಿಮಾಗಳಿಗೆ ಕಂಪೇರ್ ಮಾಡಿದರೆ ಈ ಸಿನಿಮಾದಲ್ಲಿ ಅವರ ನಟನೆಗೆ ತುಂಬ ಸ್ಪೇಸ್ ಇದೆ. ಅದರಿಂದ ಅವರ ಡೈಲಾಗ್ಸ್ ನಟನೆ ತುಂಬ ಪಕ್ಕಾ ಆಗಿ ಇರುತ್ತೆ. ಸಂಜನಾ ಆನಂದ್ ಅವರು ಐಶ್ವರ್ಯ ಎಂಬ ಪಾತ್ರದಲ್ಲಿ ಮಿಂಚಿದ್ದಾರೆ ಮತ್ತು ಇವರಿಬ್ಬರ ಕೆಮಿಸ್ಟ್ರಿ ಮತ್ತು ಅವರಿಬ್ಬರ ಜೊತೆಯಲ್ಲಿರುವಂತಹ ಸೀನ್ಗಳು ತುಂಬ ಚೆನ್ನಾಗಿ ಮೂಡಿಬಂದಿದೆ. ಈ ಸಿನಿಮಾದಲ್ಲಿ ಮೇನ್ ವಿಲನ್ ಆಗಿ ಕಾಣಿಸಿಕೊಂಡಿರುವಂಥ ಆರ್ಟಿಸ್ಟ್, ಅವರ ನೇಮ್ ರಿವೀಲ್ ಮಾಡೋಕ್ಕೆ ಆಗಲ್ಲ, ಬಟ್ ಆ ಪಾತ್ರದ ಪರ್ಫಾರ್ಮೆನ್ಸ್ ಮತ್ತು ಅವರಿಗೆ ಡಿಸೈನ್ ಮಾಡಿರುವಂಥ ಡೈಲಾಗ್ಸ್ ತುಂಬ ಡಾಮಿನೆಂಟ್ ಆಗಿ ಇತ್ತು. ಇದು ಹೀರೋಗೆ ಟಕ್ಕರ್ ಕೊಡುವಂತಹ ಒಂದು ವಿಲನ್ ಅಂತಲೇ ಹೇಳ್ಬೋದು. ಹಯಗ್ರೀವ ಸಿನಿಮಾದ ಮೇನ್ ಲೀಡ್ ಕ್ಯಾಸ್ಟ್ ಅಲ್ಲದೆ ಈ ಸಿನಿಮಾದಲ್ಲಿ ಸಪೋರ್ಟಿಂಗ್ ರೋಲ್ ಕೂಡ ತುಂಬ ಮುಖ್ಯ ಪಾತ್ರಗಳನ್ನು ವಹಿಸಿದೆ. ಅದರಲ್ಲಿ ಅಶ್ವಿನಿ ಗೌಡ, ಸಾಧು ಕೋಕಿಲ, ಗಿಲ್ಲಿಘಟ್ಟ, ಶರತ್ ಲೋಹಿತ್ ಅವರು ತಮ್ಮ ಪಾತ್ರಕ್ಕೆ ಅನುಗುಣವಾಗಿ ಅಚ್ಚುಕಟ್ಟಾಗಿ ನಿಭಾಯಿಸಿದ್ದಾರೆ ಅಂತಲೇ ಹೇಳ್ಬೋದು. ಸಿನಿಮಾದಲ್ಲಿ ಗಮನ ಸೆಳೆಯೋದೇ ಬ್ಯಾಕ್ಗ್ರೌಂಡ್ ಸ್ಕೋರ್. ಅದನ್ನು ಜುಡಾ ಸ್ಯಾಂಡಿ ಅವರು BGM ಆಲ್ಮೋಸ್ಟ್ ಎಲ್ಲ ಕಡೆ ಎಲಿವೇಟ್ ಮಾಡಿ ಡಲ್ ಇರುವಂತಹ ಸ್ಪೇಸ್ನಲ್ಲಿ ತಮ್ಮ BGM ಮುಖಾಂತರ ಚಾಪನ್ನು ಬೀರಿದ್ದಾರೆ. ಹಾಡುಗಳು ತುಂಬ ಕಮ್ಮಿ ಇರುವುದೇ ಈ ಸಿನಿಮಾದ ಒಂದು ಪ್ಲಸ್ ಪಾಯಿಂಟ್ ಅಂತಲೇ ಹೇಳ್ಬೋದು. ಇನ್ನು ಈ ಸಿನಿಮಾದಲ್ಲಿ ಹೀರೋಗೆ ಯಾವುದೂ ಸ್ಮೂತ್ ಮೂವಿಂಗ್ ಇರಲ್ಲ. ಪದೇ ಸೋಲ್ತಾನೆ ಹೋಗ್ತಾನೆ. ಹಾಕಿರೋ ಸ್ಟ್ರಾಟಜಿ ಎಲ್ಲ ಅವನಿಗೇ ಉಲ್ಟಾ ಆಗುತ್ತೆ. ಈ ಸಿನಿಮಾದಲ್ಲಿ ಹೀರೋ ಮತ್ತು ವಿಲನ್ ಇಬ್ಬರಿಗೂ ಒಳ್ಳೆ ಸ್ಪೇಸ್ ಇತ್ತು. ಯಾವುದು ಈಸಿಯಾಗಿ ಆಗ್ತಿರಲ್ಲ ಮತ್ತು ಆ ರೀತಿ ರೈಟಿಂಗ್ ಮಾಡಿರೋದು ಇಂಪ್ರೆಸಿವ್ ಆಗಿ ಕಾಣ್ತು. ಥ್ರಿಲ್ಲರ್ ಸಿನಿಮಾದಲ್ಲಿ ಹೀರೋಗೆ ಅಪ್ಪರ್ ಹ್ಯಾಂಡ್ ಇರುತ್ತೆ, ಬಟ್ ಈ ಸಿನಿಮಾದಲ್ಲಿ ಆಗಿಲ್ಲ. ಹೀರೋಗೆ ಸಾಕಷ್ಟು ಕಷ್ಟ ಕೊಡ್ತಾ ಹೋಗ್ತಿದ್ದಾರೆ. ಆ ಕಷ್ಟ ಎಲ್ಲ ಎದುರಿಸಿ ಅವನು ಸಾಲ್ವ್ ಮಾಡ್ತಾನೆ. ಆ ಸಾಲ್ವ್ ಮಾಡೋದು ಹೇಗೆ ಮಾಡ್ತಾನೆ, ಸೊ ಆ ಪಾಯಿಂಟ್ ಇಷ್ಟ ಆಗ್ತಾ ಹೋಗುತ್ತೆ. ಅದರಿಂದ ಸಿನಿಮಾ ಎಂಗೇಜ್ ಮಾಡ್ಕೊಳ್ಳುತ್ತೆ ಪ್ರೇಕ್ಷಕರನ್ನ. ಇಲ್ಲಿ ಯಾವ ಪ್ರೇಕ್ಷಕರಿಗೂ ಎಲ್ಲೂ ಬೇಜಾರಂತೂ ಆಗಲ್ಲ. ಇಲ್ಲಿ ಧನ್ವೀರ್ ಅವರು ರೆಗ್ಯುಲರ್ ಫಾರ್ಮ್ಯಾಟ್ ಕಥೆಗಳನ್ನ ಬಿಟ್ಟು ಈ ರೀತಿ ಚಾಲೆಂಜಿಂಗ್ ಪಾತ್ರ ಚೂಸ್ ಮಾಡಿರೋದ್ರಿಂದ ಅವ್ರ ಆಡಿಯನ್ಸ್ ಬೇಸ್ ಕೂಡ ಜಾಸ್ತಿ ಆಗ್ತಾ ಹೋಗುತ್ತೆ. ಫಸ್ಟ್ ಹಾಫಲ್ಲಿ ಎಸ್ಟಾಬ್ಲಿಷ್ಮೆಂಟ್ ಮತ್ತು ಆ ಕಥೆನ ಸುಮ್ಮನೆ ಎಳೆಯದೆ ಡೈರೆಕ್ಟಾಗಿ ಪಾಯಿಂಟ್ಗೆ ಬರುತ್ತೆ. ಫೈನಲಿ ಈ ಸಿನಿಮಾ ಬಗ್ಗೆ ಹೇಳೋದಾದರೆ ಟೋಟಲ್ ಆಗಿ ಇದೊಂದು ಪ್ರೇಕ್ಷಕರನ್ನ ಎಂಗೇಜ್ ಮಾಡಿರುವಂತಹ ಡೀಸೆಂಟ್ ಆ್ಯಂಡ್ ಗುಡ್ ಮೂವಿ ಅಂತಲೇ ಹೇಳ್ಬೋದು. ಎಲ್ಲರೂ ಈ ಸಿನಿಮಾ ಮಂದಿರದಲ್ಲೇ ಹೋಗಿ ನೋಡಿ ಅಂತ ಹೇಳುತ್ತಾ ಹಯಗ್ರೀವ ಸಿನಿಮಾ ಫಿಲಮ್ ರಿವ್ಯೂವನ್ನು ಮುಗಿಸ್ತಿದ್ದೀನಿ. ಥ್ಯಾಂಕ್ ಯು.